ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವೇಲು ಶಾಕಿಂಗ್. ನಾನು ಇವತ್ತು ಪ್ರಜಾಕೀಯ ಬಗ್ಗೆ ಒಂದೆರಡು ಮಾತು ಮಾತಾಡೋಣ ಅಂತ. ಸೊ ಏನು ಅಂತ ಹೇಳಿದ್ರೆ, ನಾನು ಅಪ್ಪಟ ಉಪೇಂದ್ರ ಅವರ ಅಭಿಮಾನಿ. ನಾನು ಅವಾಗಿಂದನೂ ಉಪೇಂದ್ರ ಅವರ ಅಪ್ಪಟ ಅಭಿಮಾನಿ. ಸೊ ಇವತ್ತು ಉಪೇಂದ್ರ ಅವರ ಅಭಿಮಾನಿ ಆಗಿರೋದಕ್ಕೆ ಪ್ರೌಡ್ ಆಫ್ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದರೆ ಅವರು ಈ ಪ್ರಜಾಕೀಯ ಅನ್ನೋದು ಒಂದು ಪಕ್ಷ ಕಟ್ಟಿದ್ದಾರೆ. ಸೊ ಡೆಡ್ ಆಪೋಸಿಟ್ ರಾಜಕೀಯಕ್ಕೆ, ಡೆಡ್ ಆಪೋಸಿಟ್ ಪ್ರಜಾಕೀಯ. ಪ್ರಜಾಕೀಯದಲ್ಲಿ ರಾಜಕೀಯದಲ್ಲಿ ನೀವು ಏನೇನೆಲ್ಲ ಕುತಂತ್ರಗಳು ಮಾಡ್ಬೋದು, ಪ್ರಜಾಕೀಯದಲ್ಲಿ ಆ ಕುತಂತ್ರಗಳು ಏನು ಮಾಡೋಕ್ಕಾಗಲ್ಲ. ಯಾರೊಬ್ರು ₹1 ದುಡ್ಡು ಮಾಡೋಕ್ಕಾಗಲ್ಲ. ಇನ್ ಕೇಸ್ ಮಾಡಿದ್ರು ರೈಟ್ ಟು ರೀಕಾಲ್ ಅಂದ್ಬಿಟ್ಟು ಅವ್ರನ್ನ ಪಕ್ಷದಿಂದ ಕೆಳಗಡೆ ಇಳಿಸುವಷ್ಟು ತಾಕತ್ತು ನಮ್ಮ ಜನರಿಗೆ ಇದೆ. ಯಾವ ಪಕ್ಷದಲ್ಲೂ ಇಲ್ಲ. ಯಾರೂ ಈ ಥರ ಐಡಿಯಾ ತಂದಿಲ್ಲ. ನಿಜವಾಗ್ಲೂ ನಮ್ಮ ಕರ್ನಾಟಕಕ್ಕೆ ಒಂದು ಹೆಮ್ಮೆ. ಉಪೇಂದ್ರ ಅವರು ನಮಗೆ ಕರ್ನಾಟಕಕ್ಕೆ ಸಿಕ್ಕಿರೋದು ದೊಡ್ಡ ಹೆಮ್ಮೆ. ಯಾಕಂದರೆ ಅವ್ರ ಥರ ಯೋಚನೆ ಮಾಡಿ, ಅವ್ರ ಥರ ಥಿಂಕ್ ಮಾಡಿ, ಹೇಗಿರಬೇಕು ಅನ್ನೋದನ್ನ ಚೆನ್ನಾಗಿ ಆಲೋಚನೆ ಮಾಡಿ ಅವರೊಂದು ಪಕ್ಷ ಕಟ್ಟಿದ್ದಾರೆ. ಸೊ ಎಲ್ಲರೂ ಈ ಪಕ್ಷಕ್ಕೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಇದರಲ್ಲಿ ಪ್ರತಿಯೊಬ್ಬ ನಮ್ಮ ಓಟು ನಮ್ಮ ಹಕ್ಕು ಅನ್ನೋದು ನಮಗೆ ಚೆನ್ನಾಗೇ ಗೊತ್ತಿದೆ. ಆದರೂ ನಾವೇನು ಮಾಡ್ತೀವಿ, ಏನೋ ವಿಚಿತ್ರಕ್ಕೋಸ್ಕರ ಎಲ್ಲೆಲ್ಲೋ ಹೋಗಿ ದುಡ್ಡುಗೋಸ್ಕರ, ಅದಕ್ಕೋಸ್ಕರ, ಎಣ್ಣೆಗೋಸ್ಕರ ಓಟ್ಗಳನ್ನ ಹಾಕಿ ನಮ್ಮ ಓಟ್ಗಳನ್ನ ಮಾರ್ಕೊಂಡು, ಸೊ ಇವತ್ತವರೆಗೂ ಆ ಪಕ್ಷ ಹೋದರೆ ಈ ಪಕ್ಷ, ಈ ಪಕ್ಷ ಹೋದರೆ ಆ ಪಕ್ಷ ಅಂದ್ಬಿಟ್ಟು ಇದೇ ನಡೀತಾ ಇದೆ. ಹೊತ್ತು ಒಂದು ಹೊಸ ಪಕ್ಷ ಬರಲಿ. ಹೊಸ ಪಕ್ಷಗಳು, ಎಷ್ಟೋ ಹೊಸ ಪಕ್ಷಗಳಿದೆ. ಚಾನ್ಸ್ ಕೊಟ್ಟು ನೋಡಬೇಕು, ಮಾಡ್ತಾರೋ ಮಾಡಲ್ವ ಅನ್ನೋದು ಚಾನ್ಸ್ ಕೊಟ್ಟರೆ ಗೊತ್ತಾಗೋದು. ಈಗ ಒಂದು ಎಕ್ಸಾಂಪಲು, ಒಬ್ಬ ಡಿಗ್ರಿ ಕಂಪ್ಲೀಟ್ ಮಾಡಿಬಿಟ್ಟು ಒಂದು ಕಡೆ ಇಂಟ್ರಿಗೆ ಹೋಗ್ತಾನೆ. ಇಂಟ್ರಿಗೆ ಹೋಗಿದ ತಕ್ಷಣ ಫಸ್ಟ್ ಒಂದು ರೆಸ್ಯೂಮ್ ನೋಡ್ಬಿಟ್ಟು ಏನಂತಾರೆ ಗೊತ್ತಾ, ಎಕ್ಸ್ಪೀರಿಯನ್ಸ್ ಇದೆಯಾ ಅಂತ ಕೇಳ್ತಾರೆ. ಈಗ ತಾನೇ ಡಿಗ್ರಿ ಮುಗಿಸ್ಕೊಂಡು ಕೆಲಸಕ್ಕೆ ಅಂತ ಬಂದಿರ್ತಾನೆ. ಎಕ್ಸ್ಪೀರಿಯನ್ಸ್ ಎಲ್ಲಿಂದ ಮಾಡ್ತಾನೆ ಅವನು? ಹಂಗಂದ್ರೆ ಅವನು ಓದ್ತಾ ಇರಬೇಕಾದ್ರೆ ಅವನು ಕೆಲಸ ಮಾಡಬೇಕಾಗಿತ್ತು. ಆವಾಗ ಎಕ್ಸ್ಪೀರಿಯನ್ಸ್ ಆಗಿರೋದು. ಅದೇ ಥರನೇ ಪಕ್ಷದಲ್ಲೂ ಹೊಸ ಪಕ್ಷ ಬಂದಾಗೆ ಅದಕ್ಕೆ ಸ್ವಲ್ಪ ಗಮನ ಕೊಟ್ಟು, ಅದರಲ್ಲಿ ನಮ್ಮಕ್ಕು ರೋಡು, ಟ್ಯಾಕ್ಸು, ನಾವೇನು ಕಟ್ತಾ ಇದ್ದೀವೋ ಅದಕ್ಕೋಸ್ಕರ ರೋಡ್ ಚೆನ್ನಾಗಿರಬೇಕು, ನಮಗೆ ಈ ಪೆಟ್ರೋಲ್ ಬಗ್ಗೆ, ಡೀಸೆಲ್ ಬೆಲೆ ಇದು ಜಾಸ್ತಿ ಇದೆ, ಇದನ್ನು ಕಮ್ಮಿ ಪ್ರಶ್ನೆ ಮಾಡೋಕ್ಕೆ ಹಕ್ಕು ನಮಗಿದೆ. ನಾವು ಯಾರೂ ಮಾಡಲ್ಲ. ಯಾಕೆಂದರೆ ಅವು ಏನಾದರೂ ಪ್ರಶ್ನೆ ಮಾಡಿದ್ರೆ ಮಾರನೇ ದಿವಸ ನಿಮ್ಮ ಮನೆ ಹತ್ರ ಬಂದು ಜಗಳ ಮಾಡಕ್ಬಿಡ್ತಾರೆ. ಇದೆಲ್ಲರಿಗೂ ಗೊತ್ತಿರೋ ವಿಷಯನೇ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ನಮ್ಮಕ್ಕೂ ನಾವು ಕೇಳಬೇಕು. ನಮ್ಗೆ ಏನೇ ಒಂದು ಪ್ರಾಬ್ಲಮ್ ಆದ್ರೂ ನಮ್ಗೆ ಯಾಕ್ರಿ ನಾವು ವೋಟ್ ಮಾಡಿಲ್ವಾ, ಏನಕ್ಕೆ ಹಿಂಗೆ ಮಾಡೋಕ್ಕಾಗಲ್ಲ ಅಂದ್ರೆ ಅವ್ನ ಕೆಲಸದಿಂದ ಇಳಿಸಿ ಮಾಡೋನಿಗೆ ಹತ್ರಿ ಅನ್ನೋ ತಾಕತ್ತು, ದಮ್ಮು ನಮಗೆಲ್ಲ ಇದೆ. ಆದರೆ ಈಗಿರೋ ಪಕ್ಷನ ತಿಪ್ಪುರ್ಲಾಕ್ರು ನಾವು ಹೋಗಿ ಕೇಳೋಕ್ಕಾಗಲ್ಲ. ಯಾಕೆಂದರೆ ಒಬ್ಬೊಬ್ರು ಅವ್ರು ಕೊಟ್ಟಿರೋ ಎಣ್ಣೆ, ಸಾರಾಯಿ, ದುಡ್ಡು ಪ್ರತಿಯೊಂದು ಈಸ್ಕೊಂಡ್ಬಿಟ್ಟು ಅವ್ರಿಗೆ ಜೈಕಾರ ಹಾಕ್ಬಿಟ್ಟಿರ್ತೀವಿ. ಅದರಿಂದ ದಯವಿಟ್ಟು ಈ ಸಲ ಒಂದು 2028ಗೆ ಒಂದು ಹೊಸ ಬದಲಾವಣೆ ಬರಲಿ. ಏನ್ರಿ ಆಗ್ಬಿಡುತ್ತೆ, 5 ವರ್ಷ ಆಳೋದ್ರಲ್ಲಿ ಏನಾದರೂ ಒಂದು ಒಳ್ಳೆ ಇಂಪ್ರೂವ್ಮೆಂಟ್ ಇದ್ರೆ ಮುಂದೆ ಕಂಟಿನ್ಯೂ ಮಾಡ್ಬೋದು. ಎಲ್ಲ ನಮ್ಮ ಕೈಯಲ್ಲಿದೆ. ಒಬ್ಬರನ್ನ ರಾಜರು ಮಾಡೋದು, ರಾಜರಿಂದ ಕೆಳಗಡೆ ಇಳಿಸೋದು, ಪ್ರತಿಯೊಂದೂ ಯಾರ ಕೈಯಲ್ಲಿದೆ? ನಮ್ಮ ಕೈಯಲ್ಲಿದೆ. ದಯವಿಟ್ಟು ಪ್ರಜಾಕೀಯಕ್ಕೆ ಸಪೋರ್ಟ್ ಮಾಡಿ. ಒಂದು ಸಲ ಅವರಿಗೆ ಕೊಟ್ಟರೆ ಏನು ಮಾಡ್ತಾರೆ, ಅವ್ರು ಹೇಳಿದ್ರಲ್ಲೆಲ್ಲ ಮಾಡ್ತಾರ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಸೊ ಪ್ಲೀಸ್ ಸಪೋರ್ಟ್ ಪ್ರಜಾಕೀಯ. ಜೈ ಪ್ರಜಾಕೀಯ. ಥ್ಯಾಂಕ್ ಯು.